ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ರಶ್ಚ ರಾಹವೇ ಕೇತುವೆ ನಮಃ. ಅತಿ ಮಧುರ. ಒಳ್ಳೆ ಮನ್ಸ, ಧರ್ಮಿಷ್ಠ. ಏನ್ ಕಷ್ಟನೋ ಏನೋ. ಎಷ್ಟೋ ಕಷ್ಟಗಳು ಬಂದಿವೆ, ಅದರಲ್ಲಿ ಇದು ಒಂದು. ಎಲ್ಲ ಮಾದೇಶ್ವರ ನಿಶ್ಚಯ. ಎಲ್ಲರಿಗೂ ನಮಸ್ಕಾರ. ಗೋಲ್ಡನ್ ಸುರೇಶ್ ಮಾತಾಡ್ತಾ ಇರೋದು. ನಾನು ಮೊದಲನೇ ಫಿಲಮು ಧರ್ಮಿಷ್ಠ ಫಿಲಮ್ ತೆಗೆದಿದ್ದೀನಿ. ದಯವಿಟ್ಟು ನಾನು ಕರ್ನಾಟಕ ಜನತೆಗೆ ಏನಪ್ಪ ಅಂದರೆ, ಎಲ್ಲರೂ ಮೊದಲನೇ ಫಿಲಮ್ಮು ತೆಗ್ದಿರೋದು ಎಲ್ಲ ನಮಗೊಂದು ಅವಕಾಶಗಳು ಕೊಟ್ಟು ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲ ನಿಮ್ಗಳ ಆಶೀರ್ವಾದ ನಮಗಿರಲಿ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಜೂನಿಯರ್ ರಾಜ್ಕುಮಾರ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಕಲಾವಿದರುಗಳೆಲ್ಲ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಶುಕ್ರವಾರ 20ನೇ ತಾರೀಕು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ಕೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರಗಳು. ಮೈಸೂರು ಜನತೆಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇದೇ ತಿಂಗಳು 20ನೇ ತಾರೀಕು ಪ್ರಭಾ ಥಿಯೇಟರ್ನಲ್ಲಿ ಧರ್ಮಿಷ್ಠ ಫಿಲಮು ಬರ್ತಾ ಇದೆ. ಆ ಧರ್ಮಿಷ್ಠ ಫಿಲಮ್ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟ ಸುಖ ಒಂದು ಸಮಸ್ಯೆಗಳು ಬಂದ್ರೂ ನಾವು ಹೇಗೆ ನಮ್ಮ ಜೀವನದಲ್ಲಿ ಸುಳ್ಳು ಹೇಳ್ದೆ, ಒಬ್ಬರಿಗೆ ಮೋಸ ಮಾಡದೆ ನಾವು ಜೀವನ ಮಾಡಬೇಕು ಅನ್ನೋದು ಒಂದು ಕತೆ ಇಟ್ಕೊಂಡು ಜೂನಿಯರ್ ರಾಜ್ಕುಮಾರ್ ಅವರು ಈ ಒಂದು ಕಥೆಯ ಒಂದು ನಾಯಕರಾಗಿ ಮೊದಲನೇ ಒಂದು ಚಿತ್ರ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಚಲನಚಿತ್ರ ಎಲ್ಲ ಮೈಸೂರು ಜನತೆಗಳು ಬಂದು ಈ ಒಂದು ಎಂಕರೇಜ್ ಮಾಡಬೇಕು. ಈ ಒಂದು ಚಲನಚಿತ್ರವನ್ನು ಇಡೀ ಕರ್ನಾಟಕ ಜನ ಒಂದು ಎಂಕರೇಜ್ ಮಾಡಬೇಕು. ಈ ಒಂದು ಚಲನಚಿತ್ರ ಪ್ರೊಡ್ಯೂಸರ್ ಆಗಿ ಗೋಲ್ಡನ್ ಸುರೇಶ್ ಅವರು ಮೈಸೂರಿನಲ್ಲಿ ಹೆಸರಾಂತರ ಆಗಿರುವಂಥ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದಾರೆ. ಅವರ ಮೊದಲನೇ ಚಿತ್ರ ಧರ್ಮಿಷ್ಠ. ತಾವೆಲ್ಲರೂ ದಯಮಾಡಿ ಬಂದು 20ನೇ ತಾರೀಕು ಚಲನಚಿತ್ರನ ನೋಡಿ ಅವ್ರಿಗೆಲ್ಲರಿಗೂ ಎಂಕರೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರು ಲಯನ್ ಗೋಲ್ಡ್ ಸುರೇಶ್ ಅವರು, ಹಾಗೆ ಮತ್ತೋರ್ವ ನನ್ನ ಆತ್ಮೀಯರು ಪ್ರಮೀಳಾ ಲಯನ್ಸ್ರವರು ಈ ಒಂದು ಧರ್ಮಿಷ್ಠ ಅನ್ನೋ ಒಂದು ಸಿನಿಮಾನ ನಿರ್ಮಾಣ ಮಾಡಿ ತುಂಬ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ. ಇದೇ ತಿಂಗಳು 20ನೇ ತಾರೀಕು ಈ ಧರ್ಮಿಷ್ಠ ಒಂದು ಚಿತ್ರ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ಈ ಒಂದು ಧರ್ಮಿಷ್ಠ ಚಿತ್ರವನ್ನು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ಮತ್ತು ನಮ್ಮ ಲಯನ್ ಗೋಲ್ಡ್ ಸುರೇಶ್ ರವರು ಹಾಗೂ ಈ ಒಂದು ಚಿತ್ರದಲ್ಲಿ ಜೂನಿಯರ್ ರಾಜ್ಕುಮಾರ್ ಸಹ ಅಭಿನಯಿಸಿದ್ದಾರೆ. ತುಂಬ ಒಳ್ಳೆಯ ಒಂದು ಚಿತ್ರಕಥೆ, ಕೌಟುಂಬಿಕ ಚಿತ್ರ. ತಾವೆಲ್ಲರೂ ಕನ್ನಡ ಚಿತ್ರವನ್ನು ಕನ್ನಡ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಈ ಒಂದು ಸಿನಿಮಾವನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.